सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। अन्तिमसत्या नमः शिवाय अगणितनामा नमः शिवाय अघनिर्मूला नमः शिवाय अमितानन्दा नमः शिवाय विघ्नविघाता नमः शिवाय विद्यासदना नमः शिवाय विमलगुणाढ्या नमः शिवाय विश्वाराध्या नमः शिवाय शरणाधीना नमः शिवाय शान्तागारा नमः शिवाय शाश्वतसत्या नमः शिवाय शुभभाण्डारा नमः शिवाय शोकाद्रिपवे नमः शिवाय सन्तततृप्ता नमः शिवाय सन्तापहरा नमः शिवाय सन्तोषमया नमः शिवाय संस्तुतिपात्रा नमः शिवाय सज्जनपोषक नमः शिवाय सदमलपूज्या नमः शिवाय सद्गुणशीला नमः शिवाय सद्रूपाङ्गा नमः शिवाय सरसामोदा नमः शिवाय सर्वशुभकरा नमः शिवाय सर्वाधारा नमः शिवाय साधुजननता नमः शिवाय सुखवारिनिधे नमः शिवाय सुगुणातिशया नमः शिवाय सुज्ञानिवरा नमः शिवाय सौन्दर्यनिधे नमः शिवाय सौख्यसमुद्रा नमः शिवाय सौम्यशरनिधे नमः शिवाय हृदयावासा नमः शिवाय हृदयावासा नमः शिवाय हृदयावासा नमः शिवाय। ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्तिः शान्तिः शान्तिः। ಮತ್ತಿಡ್ತಿದ್ಲು, ಸೇತ್ತಿದ್ಲು, ಇಡ್ತಿದ್ಲು. ಅದನ್ನು ನೋಡ್ಕೋತ ನಿಂತ ಒಂದಿಷ್ಟು ನೀರು ಹಾಕಿ ಅಂದ. ಆಕೆ ನೀರು ಹಾಕಲಿಕ್ಕೆ ಹಿಂಗೆ ಕೈ ಮಾಡಿ ನೀರು ಹಾಕ್ತಾ ಇದ್ಲು. ಆವಾಗ ಎಲ್ಲಿಂದ ಕೊಡ ಎತ್ತಿದ್ಲಲ್ಲ ಅದನ್ನು ನೋಡ್ದ. ಅಲ್ಲಿ ತಗ್ಗು ಬಿದ್ದಿತ್ತು. ಕಲ್ಲಾಗ
ತಗ್ಗು ಬಿದ್ದಿತ್ತು. ಅವ ನೀರು ಕುಡಿಯೋದ ನಿಲ್ಲಿಸಿ ಕೇಳ್ದ, ಇದ್ಯಾಗ ತಗ್ಗು ಬಿತ್ತಿಲ್ಲೇ ಅಂತ. ಅವಾಗ ಆಕೆ ಹೇಳಿದ್ಲು, ಮಣ್ಣಿನ ಕೊಡ ಆದರೆ ಏನಾಯಿತು, ಇಟ್ರ ಮೆಲ ಇಟ್ರ ತಗ್ಗು ಬಿದ್ದೇ ಬೀಳ್ತದ ಅಂತ. ಅವಾಗ ಅವಾಗ ಹೊಳಿತು, ಏನು ಮಾಡಿದ್ರೆ ಬಿಟ್ಟು ಬಿಡದೆ ಮಾಡಿದ್ರೆ ಆಗ್ತದ ಅಂತ. ಮಣ್ಣಿನ ಕೊಡ ಇಟ್ರ ಕಲ್ಲ ಸವಿತದಂದ್ರೆ ಓದಿದ್ರೆ ನಾಯಕ ಆಗಲಿಕ್ಕಿಲ್ಲ ಅಂದ. ಅಸಾಧ್ಯ ಅಂತ ನಾನೇನು ತಿಳ್ಕೊಂಡೇನಿ, ಇದನ್ನ ತೆಗೆದು ಒಗಿಬೇಕು ಅಂತ ಹೊರಟ. ಅವನ ಹೆಸರು ಭೂಪದೇವ. ಬಹಳ ದೊಡ್ಡ ವ್ಯಕ್ತಿ ಆಗ್ತಾನ ಮುಂದೆ. ಬರೀ ಇದು ಮಣ್ಣಿನ ಕೊಡ ಇಟ್ಟಿದ್ದು ಕಲ್ಲನ್ನ ಸವಿಸಿ ಬಿಡ್ತದೆ. ಆ ಬಳಿಕ ಬರೀ ಹಗ್ಗ, ಬರೇ ತಂತುಗಳಿಂದ ಎಳೆಗಳಿಂದ ಕೂಡಿದ ಹಗ್ಗ ಜಗ್ಗಿ 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 ಕಲ್ಲಾಗ ಹರಿ ಮೂಡಿತ್ತು. ಅದನ್ನು ನೋಡ್ದ. ಅವಾಗ ಅವಾಗ ಅನಿಸ್ತು, ಎಲ್ಲಿ ಹೋಗೋದು ಬೇಡ, ಮತ್ತೆ ಅಲ್ಲಿಗೆ ಹೋಗೋಣ ಅಂದ. ಅವಾಗ ಗುರುಗಳು ಹೇಳಿದರು, ಹಾಗಲ್ಲೋ, ನಿನ್ನ ತಲೆಯಾಗ ಏನದ, ಯೋಗದ ಕಡೆ ಅವರ ಒಲವನ್ನ ಮೂಡಿಸಿದ್ರು. ಬಾಹ್ಯದ ಪೂಜೆ ಲೋಕ ನೋಡ್ತದ ನಮ್ಮನ್ನ, ಲೋಕಕ್ಕೆ ಒಂದಿಷ್ಟು ನನ್ನದು ತೋರಿಸ್ಬೇಕು ಅನ್ನುವ ಪೂಜೆ ಏನದಲ್ಲ, ಅದು ದೇಹಾರ. ನಾನೊಂದು ಪದೇ ಒಂದು ಮಾತನ್ನ ಹೇಳ್ತಿರ್ತೀನಿ. ಅದನ್ನು ಹಲವು ಪುಸ್ತಕಗಳಲ್ಲಿ ನಾನು ಉಲ್ಲೇಖ ಮಾಡಿದ್ದೀನಿ. ಪೂಜೆಗೆ ಮಕ್ಕಳೇ, ನಿಮ್ಮಲ್ಲಿ ಒಂದು ಪ್ರಶ್ನೆ. ಪೂಜೆ, ಈಗ ನಾ ಪೂಜೆಗೆ ಕೂಡ್ತೀನಿ. ಪೂಜೆಗೆ ಮೊದಲು ಏನು ಬೇಕು? ಹೂವ, ಪತ್ರಿನ, ನೀರ, ಮನೇನ, ನೈವೇದ್ಯನ. ಪೂಜೆ ಕೂಡ್ತಿರಲ್ಲ, ಲಿಂಗ ಪೂಜೆ ಕೂಡ್ತಿರಲ್ಲ. ಮೊದಲು ಏನು ಬೇಕು? ಮೊದಲು ಪತ್ರಿನ, ನೀರ, ಮನೇನ, ಉದುಬತ್ತಿನ, ಧೂಪನ, ದೀಪನ, ಏನು ಏನ್ ಬೇಕು ಮಗಳ? ನೀರು. ನೀ ದಡ್ಡಾಗಿದೆ ಶಿವಸಂಗ. ನೀ ಯಾವಾಗ ನಿನ್ನ ಕೈಯಾಗ ಪುರಾಣಕ್ಕೆ ಬಂದಾಗ ಮೊಬೈಲ್ ಬಂತು, ನೀ ದಡ್ಡಾಗಿಬಿಟ್ಟು. ಶಾನೆ ಇದ್ ನೀನು ದಡ್ಡಾಗಿ. ನೋಡಿ, ನಿಮ್ಮ ಅಕ್ಕ ಹೇಳ್ತಾರೆ, ಏನು ತಂಗಿ ನಿನ್ನ ಹೆಸರು? ನಿನ್ನ ಹೆಸರೇನು? ಅಲ್ಲ, ನಿನ್ನ ಹೆಸರೇನವ? ಹಾಂ. ಆ ತಾಯಿ ಹೇಳ್ತಾಳೆ, ಪೂಜಾಕ್ಕೆ ಮೊದಲು ಏನು ಬೇಕಂತಾಳೆ? ನೀರು ಬೇಕಂತಾಳೆ. ಒಪ್ಕೊಂತೀರಿ? ಏನಿಲ್ಲ, ಒಪ್ಕೊಳ್ಳಂಗಿಲ್ಲ ನಾವ್ರು. ಮತ್ತೇನು ಬೇಕು ನನಗೆ ಹೇಳ್ಬೇಕು ನೀವು. ಒಪ್ಕೊಂತೀರಿ? ಅವಳದು ಕರೆಕ್ಟ್ ಮಾಡಿಬಿಡೋಣ. ಓಕೆ ಅನ್ನೋಣ. ಪೂಜಾಕ ಮೊದಲ ಧೂಪ್ ಇರಲಿಲ್ಲ ಅಂದ್ರೂ ನಡೀತದ, ಬತ್ತಿ ಇರಲಿಲ್ಲ ಅಂದ್ರೂ ನಡೀತದ, ದೀಪ ಇರಲಿಲ್ಲ ಅಂದ್ರೂ ನಡೀತದ. ಮೊಟ್ಟ ಮೊದಲ ಪೂಜಾಕ ನೀರು ಬೇಕು. ಏನು ಬೇಕೋ? ನೀರು ಬೇಕು. ಇನ್ನೊಮ್ಮೆ ಹೇಳ್ತೇನೆ ಅದನ್ನು. ಪೂಜಾಕ ಮೊದಲು ಏನು ಬೇಕಂದ್ರಿ? ಏನು ಬೇಕಾಕಾರ? ಏನು ಬೇಕಾಕಾರ? ನೀರು ಬೇಕು. ಟ್ಯೂಬ್ಲೈಟ್ ಇದ್ದಂಗೆ ಇದೆ. ನೀವು ಟ್ಯೂಬ್ಲೈಟ್ ಬಳೋತಿಗೆ ಹತ್ತತಿ. ಪೂಜಾಕ ಮೊದಲ ಏನಿರಬೇಕು? ನೀರಲ್ಲ, ನೀರ್ಬೇಕ. ಇಲ್ಲೈತಿ ಅದು ಮಜಾ. ಹ್ಞೂ ಅಂತ. ಪೂಜಾಕ ನೀರಿಲ್ಲಂದ್ರೂ ನಡೀತದ. ಪೂಜಾಕ ಮೊದಲ ಪೂಜಾ ಕೋಣೆ ಒಳಗ ನೀರ್ಬೇಕ. ಕೈಯಾಗ ಲಿಂಗ, ಮನಸ್ಸು ಬಡ್ಡಿ ಕಡೆ. ಕೈಯಾಗ ಉದಬತ್ತಿ, ಮನಸ್ಸು ಕುಕ್ಕರ್ ಕಡೆ. ನೋ, ನಿಮ್ಮ ಪೂಜಾ ಪೂರ್ಣ ಆಗೋದಿಲ್ಲ. ಪೂಜಾ ಪೂರ್ಣ ಆಗಬೇಕಾದ್ರ ಮೊದಲ ನೀರ ಅಲ್ಲ, ನೀ ಇರ್ಬೇಕ. ನೀ ಎಲ್ಲಿವರೆಗೆ ಅಲ್ಲಿರೋದಿಲ್ಲ, ಪೂಜೆ ನಿಷ್ಫಲ. ಏನಿರ್ದೊಡೇನೋ ನಿಜ ಬೋಧೆ ಒಂದಿಲ್ಲದಿರೇ, ಕಾನನದ ಬೆಳದಿಂಗಳಂತೆ ಅದು ಎಲ್ಲವೂ ನಿಷ್ಫಲ. ಮೊನ್ನೆ ಹೇಳಿನೆಲ್ಲ, ಹಾಲಿಕೆರೆ ಅವರೆಲ್ಲರೂ ಹುಬ್ಬಳ್ಳಿಗೆ ಲಗ್ನಕ್ಕೆ ಹೋಗಿ ಹುಡುಗಿನ ಹಾಲಿಕೆರೆಯಾಗನ ಬಿಟ್ಟು ಹಂಗಾಕತ್ತಂತ. ಬರೀ ಪೂಜಾ ಮಾಡ್ಕೋತ ಕೂತಿಯಲ್ಲ, ಲಕ್ಷ್ಯ ಇರಲಾರ್ದ ಪೂಜಾ ಮಾಡ್ತೀಯಲ್ಲ. ಸಿದ್ದಯ್ಯ ಪುರಾಣಿಕರು ಹೇಳಿದ್ರು, ಕದ್ದು ಹೂಗಳ ತಂದು ಪೂಜಿಸುವರು ಕೆಲವರು, ಮಂದಿ ಕಂಪೌಂಡ್ ಒಳಗಿನ ಹೂ ಹರ್ಕೊಂಡು ನಮ್ಮ ಲಿಂಗಪ್ಪಗೆ ಏರಿಸಿ ಅವ್ರಿಗೆ ಚಲೋ ಆಗಬಾರ್ದಂದಂತ. ನೋಡ್ರಿ ಹೆಂಗೈತೆ.
ಸಿದ್ಧರಾಮ ಶಿವಯೋಗಿ ಹೇಳ್ತಾರೆ ಶಂಕರಣ್ಣರ ಎಂಥ ವಚನಗಳನ್ನು ಆ ವಚನ ಸಾಹಿತ್ಯಕ್ಕೆ ದೀರ್ಘದಂಡ ಪ್ರಣಾಮಗಳು. ಆ ಸಾಹಿತ್ಯವೇ ಸಾಹಿತ್ಯ, ಅದು ಏನು ಅದ್ಭುತ ಬರೆದಾರ. ಅವರು ಹೇಳ್ತಾರೆ, ಮಳೆ ಸುರಿಸುವ ಅಲ್ಲಮನ ಮಾತಿದು, ಮಳೆ ಸುರಿಸುವ ಮಹಾದೇವನಿಗೆ ಅಭಿಷೇಕವೇ, ಸೂರ್ಯ ಚಂದ್ರರನ್ನೇ ಸೃಷ್ಟಿಸಿರುವ ಆ ಪರಮಾತ್ಮನಿಗೆ ಧೂಪ ದೀಪಾರತಿಗಳೇ, ಗುಹೇಶ್ವರ ತಾವು ಉಂಡು ನಿನ್ನ ದೂರುವರು. ತಮ್ಮ ಸಲುವಾಗಿ ಅಮಾಶಿ ಮಾಡ್ಕೊಂಡವು, ತಮ್ಮ ಸಲುವಾಗಿ ಹುಣ್ಣಿಮೆ ಮಾಡ್ಕೊಂಡವು, ನಿನ್ನ ಸಲುವಾಗಿ ಎಲ್ಲ. ಸಿದ್ಧರಾಮಂತಾನ, ನೀರೆರೆಯಲ್ಲಿ ಕಾತನೇನು ದಾಹದಿಂದ ಬಳಲಿದನೆ, ಪುಷ್ಪವನ್ನೇರಿಸಲುವವನು ವಿಟರಾಜನೇ. ಹೂ ಏರಿಸ್ತೀವೇನು ವಿಟರಾಜನ, ನೀರು ಹಾಕ್ತಿರಲ್ಲ ಅವೇನ ಅವನ ಎರಡಿಕೆ ಆಗೈತೇನು. ಎರೆದಡೆ ನೆನೆಯದು, ಮರೆದಡೆ ಬಾಡದು. ನೀರು ಹಾಕಿದ್ರೆ ನೆನೆಯಂಗಿಲ್ಲ, ಮರತ್ರ ಬಾಡಂಗಿಲ್ಲ. ಅವಾಗ ಏನು ಬೇಕಾಗ್ಯದ? ಆ ತಾಯಿ ಅಕ್ಕ ಮಹಾದೇವಿ ಹೇಳ್ತಾಳ, ಎಣಗುಳ್ಳ ಒಂದು ಮನ ನಿಮಗೆ ನೀಡಿಬಿಟ್ರೆ ಸಾಕಂತಾಳ. ಅವ್ರಿಗೆ ಏನು ಕೊಡ್ಬೇಕಾಗಿತ್ತು ತಾಯಿ? ಮನಸ್ಸು ಕೊಡ್ಬೇಕಾಗ್ಯದ. ಇಲ್ಲಿ ಪ್ರವಚನಕ್ಕೆ ಬಂದೀವಲ್ಲ, ಇಲ್ಲಿ ಏನು ಕೊಡ್ಬೇಕು? ಮನಸ್ಸು ಕೊಡ್ಬೇಕು ತಾಯಿ. ಲಕ್ಷ ಕೊಟ್ಟು ಓದಿದ್ರ ಪಾಸ್ ಆಗ್ತಾನ, ಮನಸ್ಸು ಕೊಟ್ಟು ಓದಿದ್ರ ಪಾಸ್ ಆಗ್ತಾನೆ. ಮನಸ್ಸು ಕೊಟ್ಟ ಪ್ರಪಂಚ ಮಾಡಿದ್ರ ಪ್ರಪಂಚ ಚಂದ ಆಗ್ತದೆ. ಮನಸ್ಸು ಕೊಟ್ಟ ಅಧ್ಯಾತ್ಮ ಮಾಡಿದ್ರ ಅಧ್ಯಾತ್ಮ ಶ್ರೀಮಂತ ಆಗ್ತದೆ. ಎಲ್ಲೋ ಲಕ್ಷ ಏನೋ ಆದ್ರೆ ಅದು ಅಧ್ಯಾತ್ಮ ಅನಿಸೋದಿಲ್ಲ, ಅದು ಪ್ರಪಂಚ ಅನಿಸೋದಿಲ್ಲ. ಬರೀ ಬಾಹ್ಯ ಪೂಜೆ ಒಳಗೆ ಕೂತ್ಕೋಬೇಡಪ್ಪ. ದೇಹಾರವ ಮಾಡುವ ಅಣ್ಣಗಳಿರ ಒಂದು ತುತ್ತು ಆಹಾರವ ನಿಕ್ಕಿರೇ ಅಂತ ಹೇಳ್ತಾನೆ. ಬರೀ ಮಂಡ ಪೂಜಾ ಮಾಡ್ಕೋತ ಕೂತಿಯಲ್ಲ ನೀನು, ಹಸದ ಬಂದವ್ ನೀಡು. ನಿನ್ನ ಮಗ ಶಾಲೆಯಿಂದ ಬಂದದ, ನಿಮ್ಮ ಅತ್ತಿಗೆ ಗುಳಿಗೆ ಕೊಡ್ಬೇಕು. ನೀವು BP ಶುಗರ್ ಅದ, ಗುಳಿಗೆ ಕೊಡ್ಬೇಕು. ನಾ ಪೂಜಾ ಆಗಿಂದ ಗುಳಿಗೆ ಕೊಡ್ತೇನಂದ್ರೆ ಸತ್ತ ಹೋಗೈತಿ ಮದಿಕೆ, ಸತ್ತ ಹೋಗೈತಿ ಮದಿಕೆ. ಆಕಿ ಸತ್ತ ಮೇಲೆ ಮತ್ತೆ ಆಕಿ ಹೆಸರಲ್ಲಿ ಶೀರಿ ಏರ್ಸೋದ್ರಿ. ಅದಕ್ಕೆ ಇದ್ದಾಗ ನಾ ಒಂದು ಶೀರಿ ಕೊಟ್ಟೆ, 2 ಗುಳಿಗೆ ಕೊಟ್ಟಕ್ಕಿನ ಆರೋಗ್ಯದಿಂದ ನೋಡಿಬಿಟ್ರೆ ಚಂದ ಅಲ್ಲೇನ್ರಿ. ಬಾ ಸ್ವಸ್ತ್ಯಾರಿಗೆ ಹೇಳಕತ್ತೇನೆ ನಾನು, ಸ್ವಸ್ತ್ಯಾರಿಗೆ. ಅತ್ತಿ ಸತ್ತ ಮೇಲೆ ಪೂಜಾ ಮಾಡಿ ಆಕಿ ಹೆಸರಲ್ಲಿ ಒಂದು ಸೀರೆ ಏರಿಸಿ 2 ಉದ್ಬತ್ತಿ ಬೆಳಗೋದ್ರಾಗ ಏನದ? ಆಕೆ ಕನ್ನಡಿ ಒಳಗೆ ಏನು ಫೋಟೋದಾಗಿರೋ ಅತ್ತಿ ಹೇಳ್ತಾಳ, ತಂಗಿ ಇದು ಸೀರೆ ಮೊದಲ ಕೊಟ್ಟಿದ್ರ ನಾ ಯಾಕೆ ಸಾಯ್ತೀನಿ ತಂಗಿ, ನಾ ಇಷ್ಟು ಬೇಗ ಇನ್ನೊಂದು 4 ತಿಂಗಳು ಇರ್ತೀನಿ ಅಂತಾಳೆ. ಸತ್ತ ಮೇಲೆ ಪೂಜಾ ಮಾಡೋದಲ್ಲ ತಾಯಿ. ಅತ್ತಿಗೆ ತಕ್ಕ ಸಮಯಕ್ಕೆ ಹಸಿವಾದಾಗ ಪ್ರಸಾದ ಕೊಡೋದು, ಮಾವಿಗೆ ಚಂದಂಗೆ ನೋಡ್ಕೊಳ್ಳೋದು, ಶಾಲೆಯಿಂದ ಬರ್ತಾವಂತ ಮಕ್ಕಳಿಗೆ ಬಿಸಿ ಬಿಸಿ ಉಪ್ಪಿಟ್ಟು ಚಿತ್ರಾನ್ನ ಏನಾರೇ ಒಂದಿಷ್ಟು ಮಾಡಿಡೋದು, ಗಂಡ ನೌಕರಿಯಿಂದ ಬರ್ತಾನಂತ ಮಾಡಿಡೋದು. ನೀವು ಹೊಟ್ಟಿ ಮರಗಿಸಬಾರ್ದು, ಅವ್ರನ್ನೂ ಮರಗಿಸಬಾರ್ದು. ಪ್ರಸಾದ ಪೂಜೆನ 3 ತಾಸು ಆದ್ರ ಪ್ರಸಾದ ಯಾವಾಗ ಅವಕ್ಕ? ದೇಹಾರವ ಮಾಡುವ ಅಣ್ಣಗಳಿರ ಒಂದು ತುತ್ತು ಆಹಾರವ ನಿಕ್ಕಿರೇ. ದೀನರಿಗೆ, ದಲಿತರಿಗೆ, ನೊಂದವರಿಗೆ, ಬೆಂದವರಿಗೆ, ನಿರಾಶ್ರಿತರಿಗೆ. ಈಗ ನಮ್ಮ ಕಡೆ ಹೊಳೆ ಬಂದಿತ್ತು 2018ರಲ್ಲಿ. ತುಂಬಾ ಹೊಳೆ ಬಂದು ಭಾಳ ಹಳ್ಳಿಗಳು ಮುಳುಗಿದ್ದು ನಮ್ಮ ಜಮಖಂಡಿ ಭಾಗದಾಗ. ಅವ್ರು ಮುಂದೆ ಬಂದ ಗಳಗಂಟೆ ಹಿಡಿದು ದೀಪ ಬೆಳಗ್ಗೆ ಮಂಗಳಾರತಿ ಹಾಡೋಗುತ್ತೇನ, ಏನ್ ಮಾಡ್ಬೇಕಾಗ್ಯದ? ಅವ್ರನ್ನ ಎತ್ತಿ ಹೊರಗಡೆ ಕರ್ಕೊಂಡು ಬಂದು ಬಟ್ಟೆ ಕೊಟ್ಟು ಅವ್ರಿಗೊಂದಿಷ್ಟು ತುತ್ತು ಅನ್ನ ಕೊಟ್ರೆ ಆನಂದ ಆಗ್ತಾರೆ. ಮಂಗಳಾರತಿ ಹಾಡಿದ್ರೆ ಆನಂದ ಆಗ್ತಾರ. ಅದಕ್ಕೆ ಮಹಾತ್ಮ ಗಾಂಧಿ ಒಂದು ಮಾತು ಬರೀತಾರೆ, ಪ್ರಾರ್ಥಿಸುವ ತುಟಿಗಳಿಗಿಂತ ಸೇವೆ ಮಾಡುವ ಕೈಗಳೇ ಮೇಲು ಅಂತ ಹೇಳುತ್ತಾರೆ. ಬರೀ ಪ್ರಾರ್ಥನಾ ಮಾಡುವ ತುಟಿ, ಬಾಯಾಗೇನೆಲ್ಲ ಅನ್ನೋದು, ಬಾಯಲ್ಲಿ ಬಸವಶಾಸ್ತ್ರ, ಒಳಗೆಲ್ಲ ಮೋಸದ ವಸ್ತ್ರ ಶಸ್ತ್ರ ಬೇಡ. ಸ್ವಚ್ಛವಾದ ಮನಸ್ಸು, ನಿರ್ಮಲವಾದ ಮನಸ್ಸು. ಹಸಿದು ಬಂದ ತಂಗೆ ಅನ್ನವಿತ್ತ ಆಧರಿಸು. ಯಾರು ಹಸದಾರ ಅವ್ರಿಗೆ ಅನ್ನ ನೀಡು. ಸರ್ವಜ್ಞ ಕವಿ ಹೇಳ್ತಾನೆ, 10 ಜನಗಳಿಗಿಕ್ಕಿ ಮತ್ತೆ ದಣಿಯುವುದೇಕೆ, ತತ್ವಬಲ್ಲ ಒಬ್ಬ ಶಿವಯೋಗಿಗೆ ತುತ್ತನ್ನ ಇಕ್ಕು ಅಂತ ಹೇಳ್ತಾನೆ. ಒಬ್ಬ ತತ್ವಬಲ್ಲ ಶಿವಯೋಗಿಗೆ ತುತ್ತನ್ನ ಕೊಡಪ್ಪ ನೀನು. ದೇಹಾರವ ಮಾಡುವ ಅಣ್ಣಗಳಿರ ಒಂದು ತುತ್ತು ಆಹಾರವ ನಿಕ್ಕಿರೇ. ದೇಹಾರಕ್ಕೆ ಮುಂದೆ ಹೇಳ್ತಾನ, ದೇಹಾರಕ್ಕೆ ಅಂದ್ರೆ ಪೂಜೆಗೆ. ದೇಹಾರ ಅಂದ್ರೆ ಏನು? ಶರಣರ ದೃಷ್ಟಿಯಲ್ಲಿ ಪೂಜೆ. ದೇಹಾರಕ್ಕೆ ಪೂಜೆಗೆ ಆಹಾರವೇ ನಿಚ್ಚಣಿಕೆ. ಹಾಲಕೇರಿ ಮಠದೊಳಗ ಪುರಾಣ ಪ್ರವಚನ ಆಶೀರ್ವಚನವನ್ನ ಆಲಿಸಿ ಗುರುಗಳ ಆಶೀರ್ವಾದವನ್ನ ದರ್ಶನವನ್ನ ಪಡ್ಕೊಂಡು 4 ಮಾತಿ ಕಿವ್ಯಾಗ ಹಾಕೊಂಡ, ಕಿವ್ಯಾಗ 4 ಮಾತ, ಹೊಟ್ಯಾಗ 10 ಮಾತ ಹಾಕೊಂಡ ಆನಂದವಾಗಿ ಹೋಗಿ ಮಲ್ಕೊಳ್ಳೋದು.
ಮುಂಜಾನೆ ನಿಮ್ಮನ್ನು ಬಂದು ಎಬ್ಸಿರ್ಬೇಕು ನೋಡು ಮನೆಯವ್ರೆಲ್ಲ. ಹಿಂಗ್ಯಾಕೆ ಮಲ್ಕೊಂಡ ಪುರಾಣಕ್ಕೆ ಹೋಗಿದ್ದಾಳ ಅಂದಿರ್ಬೇಕು. ಅದು ತುಂಬಿರಬೇಕು. ಆನಂದ ಇರ್ತದೆ. ತುಕಾರಾಮ, ಸಂತ ತುಕಾರಾಮನಿಗೆ ಬರೇ ಭಜನ ಮಾಡ್ತಿದ್ದವು. ಬರೇ ಭಜನ ಅಲ್ಲ, ಸಂಸಾರ ಕಡೆ ಲಕ್ಷ್ಯ ಇರಲಿಲ್ಲ. ನಾವು ಹೆಂಡ್ತಿನ ಕೊಟ್ಟ ಮಾವ ಈತಗೊಂದು ಅಂಗಡಿ ಹಾಕಿ ಕೊಟ್ಟರೆ ಸುಧಾರಿಸ್ತಾನಂತ ಹೇಳಿ ಒಂದು ಕಿರಾಣಿ ಅಂಗಡಿ ಹಾಕಿ ಕೊಟ್ಟವು ತುಕಾರಾಮನ ಅಂಗಡಿ ಒಳಗೆ ಸಕ್ರಿ, ಬೆಲ್ಲ, ಕಾಳ ಎಲ್ಲ ತುಂಬಿತ್ತು. ವ್ಯಾಪಾರ ಮಾಡಕ್ಕೆ ಗಲ್ಲೆ ಹತ್ತಕ್ಕೆ ಕೂತ್ಕೊಂಡ. ಗಲ್ಲೆ ಹತ್ತಕ್ಕೆ ವ್ಯಾಪಾರ ಮಾಡಕ್ಕೆ ಕೂತ್ಕೊಂಡಾಗ ಏನು ಚಾಲು ಮಾಡಿದಂದ್ರೆ ಕೈಯಾಗ ದಮಡಿ ತಾಳ ಹಿಡಿದು ಭಜನ ಚಾಲು ಮಾಡಿಬಿಟ್ಟ. ಭಜನ ಬಂದವ್ರೆಲ್ಲ ಸಕ್ರೆ ಅಂದ ತಕ್ಷಣ ಹಿಂಗೆ ತಾಳ ಬಾರಿಸಿ ಹಿಂಗೆ ಸನ್ನಿ ಮಾಡವು, ಅಲಿ ತಗೋರೆ ನಾವು. ಬೆಲ್ಲ ಅಂತ ಕೇಳವ್ರು ಈ ಕಡೆ ತೋರ್ಸವ ಮತ್ತು ದಮಡಿ ಬರ್ಸವ. ಹಿಂಗಾಗಿ ಬಂದವರೆಲ್ಲ ಬೆಲ್ಲ, ಸಕ್ರಿ, ಕಾಳ್ಕಡಿ ಪುಗುಶೆಟ್ಟಿ ಹೋದ್ರು. ಅಂಗಡಿ ಖಾಲಿ ಆತು, ಭಜನ ಮಾಡಕತ್ತಿದ್ದ. ಅವು ಅಂಗಡಿ ಹಾಕಿಕೊಟ್ಟು ಮಾವು ಬಂದ. ಏನು ಎಲ್ಲಿದಾವ್ ಸಕ್ರಿ ಬೆಲ್ಲ ಅಂದ. ಮಾಮ ವ್ಯಾಪಾರ ಭಾಳ ಚಲೋ ಆಗೈತಿ ಇವತ್ತಂದ. ಯಾವ ವ್ಯಾಪಾರ? ಅಧ್ಯಾತ್ಮ. ಹಂಗ ಅಧ್ಯಾತ್ಮ ಮಾಡಾಗ ಹಂಗ ಮಾಡ್ಬೇಕು. ಪ್ರಸಾದ ಮಾಡಾಗ ಹಾಲಕೇರಿ ಅಂದಾನೆ ಅಪ್ಪನ ಮಠದಾಗ ಹೆಂಗೆ ಮಾಡ್ತೀವಲ್ಲ, ಮೂಗೇರಿಸ್ಕೊತ ಹಂಗ ಮಾಡಬೇಕು. ಮಸ್ತ್ ಹಂಗೆ ಮಾಡಬೇಕು. ದೇಹಾರಕ್ಕೆ ಆಹಾರವೇ ನಿಚ್ಚಣಿಕೆ, ಅದ ನಿಚ್ಚಣಿಕೆ. ಆ ಪೂಜೆಗೆ ಪ್ರತಿಫಲ ಯಾವುದು? ಪ್ರಸಾದ. ಪೂಜೆ ಪೂರ್ಣಗೊಳ್ಳೋದು ಯಾವಾಗ? ಪ್ರಸಾದದಿಂದ. ಪಾದೋದಕ ಪ್ರಸಾದದಿಂದ. ದೇಹಾರವ ಮಾಡುತ್ತ, ದೇಹಾರ ಅಂದ್ರೆ ಪೂಜೆ, ದೇಹಾರವ ಮಾಡುತ್ತ ಆಹಾರವ ನಿಕ್ಕದಿದ್ದಡೆ. ಬರೀ ಅದನ್ನ ಮಾಡ್ಕೊಂತ ನೀವೊಬ್ಬರಿಗೂ ಅನ್ನ ನೀಡಲಿಲ್ಲ, ದಾಸೋಹ ಮಾಡಲಿಲ್ಲ, ಅನ್ನ ಕೊಡ್ಲಿಲ್ಲ, ಹಸನವಾಗ ನೀಡಲಿಲ್ಲ ಅಂತಂದ್ರೆ ಕೆಲವು ಜನ ಹಳ್ಳ್ಯಾಗ ನೋಡ್ಬೇಕು, ಹಂಚಿಕೊಡ್ತಾರೆ. ಅದರ ಪಟ್ಟಣದಾಗ ಹಂಗಿಲ್ಲ. ಬಾಗಲದಾಗ ದೊಡ್ಡ ನಾಯಿಗಳಿವೆ ಎಚ್ಚರಿಕೆ ಅಂತ ಬೋರ್ಡ್ ಬರೆದಿರ್ತಾವೆ. ನಿಮ್ಮಲ್ಲಿ ಹಂಗಿಲ್ಲ. ನಿಮ್ಮ ಬಾಗಲ್ದಾಗ ನೋಡಿ ಶರಣು ಬನ್ನಿ ಅಂತ ಬರ್ದಾರ. ಬರ್ರಿ ಮನೆ ಒಳಗೆ ಬರ್ರಿ, ಅನ್ನ ತಗೊಡ್ರಿ, ಪ್ರಸಾದ ಮಾಡ್ರಿ ಅಂತ ಹೇಳ್ತಕ್ಕಂಥ ಮಠಮಾನ್ಯಗಳನ್ನ, ಆ ಹಳ್ಳಿಯ ಸಂಸ್ಕೃತಿಯನ್ನ ನಾವು ಗ್ರಾಮೀಣ ಭಾಗದಾಗ ಕಾಣ್ತೀವಿ ವಿನಃ ಪಟ್ಟಣದಾಗ ಎಲ್ಲ ಬಾಗಲು ಮುಚ್ಚಾವಲ್ಲಿ ಹೇಳಿ ನೋಡೋಣ. ಪಟ್ಟಣದೊಳಗೆ ಬಾಗಲ ತೆಗೆದಿಲ್ಲ, ನಾಯಿಗಳಿಲ್ಲ, ಆದ್ರೂ ನಾಯಿಗಳಿವೆ ಬೋರ್ಡ್ ಹಾಕ್ಯಾರ ಅವರು. ಅವು ನಾಯಿಗಳು ಬಂದು ಅಂತಾವತ್ ನಾವರೆ ಹೊರಗದೀವಿ, ಇದನ್ನ ಯಾಕೆ ಹಾಕ್ಯಾವ ನಾಯಿ ಒನ್ನೆ ತಿರುಗಾಡ್ತಾ ನೋಡೋ, ನಾವು ಹೊರಗದೀವಿ ಇದನ್ನ ಯಾಕೆ ಹಾಕ್ಯಾವ ಅಂತಾವ್. ನಂಬಿಗಸ್ತ ನಾಯಿಗೂ ಗೊತ್ತದ, ತನ್ನ ಹಾಕಿದವನ ಮನೆ ನಿಷ್ಠೆಯಿಂದ ಕಾಯ್ತದ ನಾಯಿ. ಬೆಕ್ಕ ಹಂಗಲ್ರಿ, ಬೆಕ್ಕ ಬಲು ಡೇಂಜರ್. ನೀವೇನು ಬೇಕಾದ ತೊಡಿ ಮ್ಯಾಗ ಕೂಡಿಸ್ಕೊಂಡು ಸೌರಿ, ಸ್ನಾನ ಮಾಡಿ ಸೋಪ್ ಹಚ್ಚಿ ಎಲ್ಲ ಮಾಡಿ ಹಾಲು ಕುಡಿಸಿದ್ರು ನೀವು ಮಲ್ಕೊಂಡದ್ದು ನೋಡಿ ಮತ್ತೆ ಅಡಿಗೆ ಮನ್ಯಾಗ ಹೋಗಿರ್ತತಿ. ಅದು ಕದ್ದು ತಿನ್ನುವ ಬೆಕ್ಕಿನಕ್ಕಿಂತ ನಿಷ್ಠೆಯಿಂದ ಮನೆ ಕಾಯುವ ನಾಯಿ ಶ್ರೇಷ್ಠ ಆಗ್ತದೆ. ಅಂದ್ರೆ ಅದು ಕನಿಷ್ಠ ಶ್ರೇಷ್ಠ ಹೇಳ್ತಾ ಇಲ್ಲ ನಾನು, ನಾಯಿ ಕತೆ ಹೇಳಿಲ್ಲ. ನಿಮ್ಮನ್ನೇ ನಂಬಿ ಇದೇ ನಮ್ಮ ಮನೆಯಂತೂ 30-40 ವರ್ಷ ನಿಮ್ಮ ಹೊಲ ಮನಿ ಜೀತ ಮಾಡ್ತಕ್ಕಂಥ ಒಬ್ಬ ಕೂಲಿ ಕಾರ್ಮಿಕ ರೈತ ಕೃಷಿಕ ಸಾಮಾನ್ಯ ಅಂತ ಭಾವಿಸ್ಕೋಬೇಡ್ರಿವಾ. ಅವನು ನಿಮ್ಮ ಮನೆಗಾಗೇನ ದುಡ್ದಾನ, ಇಡೀ ನಿಮ್ಮ ಮನೆಯ ಕುಟುಂಬವನ್ನು ಎತ್ತರಿಸ್ಲಾಕ ದುಡ್ದಾನ, ನಿಮ್ಮ ಮಕ್ಕಳನ್ನು ಸೈಕಲ್ ಮ್ಯಾಗ ಸಾಲಿಗೆ ಕಳಿಸ್ಯಾನ, ನಿಮ್ಮ ಮಕ್ಕಳಿಗೆ ಬುತ್ತಿ ಕೊಟ್ಟು ಬಂದಾನ. ಇವತ್ತು ಅವನ ಮನ್ಯಾಗ ತನ್ನ ಮಗನ ಮದುವೆ ಐತಿ ಅಂದ್ರೆ ಯಾರ ಮನ್ಯಾಗ ದುಡ್ದಾನಲ್ಲ ಆ ಸಾಹುಕಾರ ಎಲ್ಲರೂ ಕೂಡಿ ಆ ಪುಣ್ಯ ಕೆಲಸಗಾರನ ಮಗನ, ಕಾರ್ಮಿಕನ ಮಗನ, ರೈತನ ಮಗಗೆ ನೀವೆಲ್ಲ ಸಹಾಯ ಸಹಕಾರ ಮಾಡಬೇಕು. ಅಲ್ಲಿದಾನೆ ಪರಮಾತ್ಮ. ಅವಗೂ ಒಂದಿಷ್ಟು ಮಾಡಬೇಕಲ್ಲ. ಮನ್ಯಾಗ ಬೆಳಗು ಮಾಡ್ತಿದ್ಲಂತ, ಬಾಂಡಿ ತಿಕ್ತಿದ್ಲಂತ ಶ್ರೀಮಂತ ಮನಿ ಒಳಗೆ ಹೆಣ್ಮಗಳು ಬಗ್ಗೆ ಬಡಿವಿ ಪಾಪ ಹರಕರ್ಬಿ ಹಾಕೊಂಡು ಬಾಂಡಿ ತಿಕ್ಕು ಹೆಣ್ಮಗಳು ಕೆಲಸ ಮಾಡ್ತಿದ್ಲು. ಆ ಸಾಹುಕಾರ್ತಿ ಏನಿದ್ಲಲ್ಲ, ಸಾಹುಕಾರ್ತಿ ಯಜಮಾನಿ ಇದ್ಲಲ್ಲ, ಆ ಯಜಮಾನಿ ಮಗಂದು ಮದುವಿತ್ತು. ಯಜಮಾನಿ ಮಗಂದು ಮದುವಿತ್ತು. ಆ ಯಜಮಾನಿ ಮಗನ ಮದುವೆಗೆ ಈ ಕೆಲಸ ಮಾಡಕ್ಕೆ ಏನ ಬಾಂಡಿ ತಿಕ್ಕಾಕಿದಲ್ಲ, ಬಟ್ಟೆ ತೊಳ್ಯಾಕೆ ಆಕೆಗೊಂದು ಸೀರೆ ತರಬೇಕಲ್ಲ ಅಕ್ಕ, ಆಕೆ ಒಂದು ಸೀರೆ ತರಬೇಕಲ್ಲ. ಆ ಹೆಣ್ಮಗಳು ಏನು ಶ್ರೀಮಂತ ಹೆಣ್ಮಗಳು ಅರಿವಿ ಅಂಗಡಿಗೆ ಹೋಗಿ ಹೇಳಿದ್ಲತ್ತ ಅಂಗಡಿಯಾಗ, ನಮ್ಮ ಮನೆಗೆ ಒಬ್ಬಾಕಿ ಬೆಳಗು ಮಾಡ್ತಾಳೆ, 20 ವರ್ಷ ಆತು, 20 ವರ್ಷ ಆತು ಬಾಂಡಿ ತೊಳಿತಾಳೆ. ಆಕಿ ನನ್ನ ಮಗನ ಮದುವೆ ಐತಿ, ಅದಕ್ಕೆ ಆಕಿಗೊಂದು 200 ರೂಪಾಯಿ ಸಾದಾ ಸೀರೆ ಕೊಡಂದಂತ. 200 ರೂಪಾಯಿ ಸಾದಾ ಸೀರೆ. ಅವಳು ಇನ್ನೂ ಹೋಗಿದ್ದಿಲ್ಲ, ಅಲ್ಲೇ ಇದ್ಲು ಅಂಗಡಿಯಾಗ. ಆಕಿ ಬಂದ್ಲು, ಯಾರು ಕೆಲಸ ಮಾಡಕ್ಕೆ ಬಾಂಡಿ ತಿಕ್ಕಾಕಿ ಬಂದ್ಲು. ಅಂಗಡಿಯಾಗ ಹೇಳ್ತಾಳೆ, ಯಪ್ಪ ನನ್ನ ಸಾಹುಕಾರ್ತಿ, ನನ್ನ ಯಜಮಾನಿ
ನನಗೆ ಪಗಾರ ಕೊಟ್ಟು ಖಾರ ಚಟ್ನಿ ರೊಟ್ಟಿ ಉಡ್ದದ್ ಕೊಟ್ಟು ತಿನ್ನಿಸ್ತಾಳ. ಆಕಿ ಮಗಂದು ಮದುವೆ ಐತಿ, ಚಲೋ 1,000 ರೂಪಾಯಿ ಸೀರೆ ಕೊಡಂತಕ್ಕೆ. ಇಲ್ಲಿ ಯಾರು ಶ್ರೀಮಂತರು ಯಾರು ಬಡವರು ಅರ್ಥ ಮಾಡ್ಕೊಳ್ಳಿ ನೀವು. ಪಗಾರ ಉಳಿಸ್ಕೊಂಡು 1,000 ರೂಪಾಯಿ ಕೂಡಿಸಿ ಸಾವುಕಾರ ಮಗನ ಮದುವೆ ಐತಂತ ಸಾವುಕಾರ್ತಿಗೆ ಸೀರೆ ಒಯ್ಯಾಕಿ ದೊಡ್ಡಾಕಿ ಅಕ್ಕಳು. ಅಲ್ಲೇ 20 ವರ್ಷ ಮನ್ಯಾಗ ದುಡಿಸ್ಕೊಂಡು ಹಳಸಿದ್ದು ತಿನಿಸಿ 200 ರೂಪಾಯಿ ಸೀರೆ ಕೊಡು ಅಂತಾಳಲ್ಲ, ಎಲ್ಲಿಡ್ತಾಳೆ ಹೇಳು, ಎಲ್ಲಿಡ್ತಾಳೆ ವಿಚಾರ ಮಾಡಿ. ಅದಕ್ಕೆ ಆಹಾರವೇ ನಿಚ್ಚನಿಕೆ, ಆ ದೇಹಾರವ ಮಾಡುತ್ತ ಆಹಾರವ ನಿಕ್ಕದಿದ್ದಡೆ ಆಹಾರ ನಿಲ್ಲೆಂದ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ ಅಂತ ಹೇಳಿ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ. ನಾವು ನೀವು ತಿಳ್ಕೊಳ್ಳೋದಿಷ್ಟೇ, ಬರೀ ಪೂಜೆ ಬಿಡಂತ ಹೇಳ್ತಾ ಪೂಜೆ ಕಡೆ ಗಮನ ಕೊಡೋರು ನೀವೆಲ್ಲ. ಬಾಗಲದೊಳಗೆ ಹಸದ ಬಂದವಾಗ ಆ ಕಡೆ ಬಾಗಲೇ ಬಾ ಅನ್ನೋದು. ಭಿಕ್ಷುಕ ಬಂದಿರ್ತಾನಲ್ಲ, ಆ ಕಡೆ ಬಾಗಲಿರಂಗಿಲ್ಲ, ಕರೆ ಸುಳ್ಳು ಹೇಳೋದು. ಅವ್ನು ನಿಮಗೆ ಶಾಪ ಕೊಟ್ಟು ಹೋಗಿಬಿಡ್ತಾನೆ, ಮುಂದಿನ ವರ್ಷ ಅಣ್ಣ ತಮ್ಮ ಜಗಳಾಡಿ ಮನೆಗೆ 2 ಬಾಗಲಾಗಲ್ಲ ಅಂತಾನೆ. ಬಂದ ತಕ್ಷಣ ಒಂದಿಷ್ಟು ಕೊಟ್ಟು ಕಳಿಸಿದ್ರೆ ಸಂತೋಷ ಅಲ್ಲೇನು? ನೀಡ್ಬೇಕ್ರಿ. ನಿನ್ನ ಹೇಳಿನಿಲ್ಲ, ಕೊಡಬೇಕು ಉತ್ತಮನಾದ ವಂಗೆ ಮಗಳ ಹೇಳಿಲ್ವಾ? ಒಳ್ಳೆಯವ್ರಿಗೆ ಒಳ್ಳೆಯದನ್ನ ನೀಡಬೇಕು, ಹಂಚ್ಕೊಂಡು ತಿನ್ನಬೇಕು. ತಾಯಿ ಹಳ್ಳ್ಯಾಗ ಒಂದು ಪದ್ಧತಿ ಇತ್ತು, ತಾಯಿಂದ್ರಿಗೆ ಗೊತ್ತದ, ಅಣ್ಣಂದ್ರಿಗೆ ಗೊತ್ತಿಲ್ಲ ಹೇಳೋದು. ನೀವು ತವ್ರ ಮನೆಗೆ ಈಗ ಹೊಸದಾಗಿ ಬಂದವ್ರಿಗೆಲ್ಲ, ಸ್ವಸ್ಥ್ಯಾರಿಗೆಲ್ಲ ಹೇಳೋದು ಕಥೆ ಇದು. ಅಜ್ಜಿಯಂದ್ರಿಗೆ ಅತ್ಯಾರಿಗೆ ಹೇಳಕತ್ತೇನೆ. ನೀವು ನಿಮ್ಮ ತವ್ರ ಮನೆಗೆ ಹೋದಾಗ ನಿಮ್ಮ ಅಣ್ಣ ತಮ್ಮ ತವ್ರ ಮನ್ಯಾಗ ಒಂದು ಸೀರೆ ಕೊಡ್ತಿದ್ದ, ಅದೆಷ್ಟ್ರದು ಏನೋ ಬೇಡ. ಅದನ್ನು ತಂದ ತಕ್ಷಣ ಯಾವ ಹೆಣ್ಮಕ್ಳು ನೀವು ಉಟ್ಕೊಂಡಿಲ್ಲ, ಓನ್ಯಾನ ಅವ್ರಿಗೆ ಓಡಾಕ್ ಕೊಡ್ತಿದ್ರು. ಓನ್ಯಾನ ಅವ್ರಿಗೆಲ್ಲ ಲಕ್ಷ ಇಟ್ಕೊಳ್ರಿ, ನಾನೇನೋ ಗೊತ್ತದ ನಮಗೆ. ಓನ್ಯಾನ ಅವ್ರಿಗೆ ಕೊಡ್ತಿದ್ರು ನಮ್ಮ ತಾಯಿ. ಎಲ್ಲರೂ ಓನ್ಯಾನ ಅವ್ರು 10-20 ಜನ ಉಟ್ಕೊಂಡ ನಂತರ ಅದನ್ನು ನೀರ ಹಾಕಿ ತಾನು ಉಡ್ತಿದ್ಲು. ಏನಿದ್ರ ಅರ್ಥ? ನಮ್ಮಣ್ಣ ನನಗೆ ಸೀರೆ ಕೊಟ್ಟಾನ, ಅಲ್ಲೇನು ಎದುರುಗಡೆ ಮನ್ಯಾಗ ಅದಾಳಲ್ಲ ವಿಧವೆ, ಪಾಪ ಆಕಿ ಬಡವಿ ಇದ್ದಾಳ, ಆಕಿನೂ ಒಂದಿಷ್ಟು ಸೀರೆ ಉಡ್ಲಿ ಅಂತ ಹೇಳಿ ಆಕಿ ಮನೆಗೆ ಉಡಾಕ ಕೊಟ್ಟ ಉಳಿದು ಬಿಟ್ಟದು ಉಡುತ್ತಿದ್ರು. ಇಂಥ ಸಂಸ್ಕೃತಿ ನಮ್ಮದು. ಈಗ ಟ್ರೇಜರಿ ತುಂಬ್ಯಾವ ಸೀರೆ ತುಂಬ್ಯಾವಲ್ರಿ. ಮನೆಗೆ ಬಂದ ಹೆಣ್ಮಗಳು ಆ ಗಂಡನ ತಂಗಿ ತಮ್ಮ ಬಂದ್ರೆ ಏನು ಆ ಟ್ರೇಜರಿನ ತೆಗಿಯಂಗಿಲ್ಲ ನಾವು. ಆದ್ರೆ ದಾಸೋಹ ನೀಡಬೇಕಮ್ಮ. ಮತ್ತೊಬ್ಬರಿಗೆ ನಾವು ಮೈ ಮಾನಗಳನ್ನು ಮುಚ್ಚಬೇಕಾಗ್ತದೆ, ಸಹಾಯ ಮಾಡಬೇಕಾಗ್ತದೆ. ಅಂಥದ್ದ ನಂಬಿಗರ ಚೌಡಯ್ಯ ಹೇಳ್ತಾನೆ, ನಿನ್ನ ಸೇವಾ ಮಾಡುವಾಗ ನನಗೆ ಆಲಸ್ಯ ಬರಬಾರದು, ಹಂಗೆ ನಾನು ನೀಡು. ಎರಡನೇದು, ನಾ ಲಿಂಗೈಕ್ಯಳಾಗುವಾಗ ನೀ ಎಲ್ಲಿ ತಪಸ್ಸು ಮಾಡ್ಕೋತಿರ್ಗಾಡ. ನೋಡ್ರಿ, ನಿಷ್ಠಾಭಕ್ತಿ ಸತ್ತಾಭಕ್ತಿ ಹೆಂಗಿತ್ತು ಅಂತಂದ್ರೆ ತಾಯಿ ಮಗನ ಸಂಬಂಧ ಇತ್ತು. ಏಕವಚನದಾಗ ಹೇಳ್ತಿದ್ಲಾಕಿ, ಫನಿಯಮ್ಮ ನೀ ಅಲ್ಲಿ ಇಲ್ಲ ತಪಸ್ಸು ಮಾಡ್ಕೋ ತಿರ್ಗಾಡವ ನೀನು, ನಾ ಲಿಂಗೈಕ್ಯ ಆದಾಗ ನೀ ಎಲ್ಲಿದ್ರು ನಾನು ಹತ್ತರ ಬರ್ಬೇಕು. ಹತ್ತರ ಕೇಳೋದಿದು ಏನಮ್ಮ, ಕೇಳೋದು ಇದನ್ನ ಕೇಳ್ಬೇಕಮ್ಮ, ಏನಾರ ಕೇಳಬಾರ್ದು ಅಂತ ನೀನು ಹೇಳೇನಿಲ್ಲ. ಆ ಸಂದರ್ಭದಲ್ಲಿ ಆ ಫಣಿಯಮ್ಮ ತಾಯಿಯ ಅಂತ್ಯಕಾಲದ ಸಮಯ, ಅದಕ್ಕಿಂತ ಪೂರ್ವದಲ್ಲಿ 2 ಘಟನೆಯನ್ನ ನಾನಿಲ್ಲಿ ಹೇಳಬೇಕು. ಒಂದು, ಸದಾ ಕಾಲ ನೋಡ್ರಿ ತಾಯಿ ಹಾಲ್ಕೆರೆ ಒಳಗ ಎಂತೆಂಥ ಸಾಧಕರದಾರ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಶಿವಪೂಜಾರ್ಯ ಅಂತ ಹೇಳಿ ಒಬ್ಬ ಮಾಹೇಶ್ವರ ಶರಣ, ಬಡತನ, ಸತಿ ಪತಿ ಅಂದ್ರೆ ಮಕ್ಕಳನ್ನೆಲ್ಲ ಕರ್ಕೊಂಡು ದಶಗಣ ಶಿಂಗಿದೇವ ಅಂತ ಒಬ್ಬ ಶರಣಾಗಿ ಹೋಗ್ತಾನೆ. ದಶಗಣ ಶಿಂಗಿದೇವ ಆತ ಹೇಳ್ತಾನೊಂದು ವಚನ, ಸತಿ ಸುತ ಮಾತಾ ಪಿತರಿಗೆಂದಳುಪಿದೆನಾದಡೆ. ಸಾಹಿತ್ಯ ನೋಡಿ ಎಷ್ಟು ವಚನ ಸಾಹಿತ್ಯ ಹೆಂಗದ. ಸತಿ ಸುತ ಮಾತಾ ಪಿತರಿಗೆಂದಳುಪಿದೆನಾದಡೆ, ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ, ನೀವಲ್ಲದನ್ಯ ಕಳುಪಿದೆನಾದಡೆ, ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಸತಿಸುತ ಮಾತಾಪಿತರಿಗೆಂದಳುಪಿದೆನಾದಡೆ, ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಬರೇ ನಾನು ಹೆಂಡತಿ ಮಕ್ಕಳು ಅದ ಬರೇ ಅದರಾಗನ ಏನ್ರಿ, ಇಲ್ಲಿ ಬಂದ್ರು ಹೆಂಗ ಮಗ್ಗನಾಗಬೇಕಲ್ಲ, ಇದರೊಳಗೆ ಇಳಿಬೇಕಲ್ಲ.
ನನ್ನನ್ನು ಮರೆತು ಹೇಳಬೇಕು, ನೀವು ನಿಮ್ಮನ್ನು ಮರೆತು ಕೇಳಬೇಕು ಅಂದ್ರೆ ಅರ್ಥ ಆಗತ್ತೆ ಚನ್ನ ಕವಿಯ ಮಾತು. ಶಿವಪೂಜಾರನಿಗೆ ಮಠಕ್ಕೆ ಬರಬೇಕು, ಅನ್ನದಾನ ಶಿವಯೋಗಿ ಸೇವಾ ಮಾಡಬೇಕನ್ನೋ ಹಂಬಲ, ಬಡತನ, ಹೆಂಡತಿ, ಮಕ್ಕಳು, ಕಷ್ಟ ಆಗಿತ್ತು. ಒಂದೊಂದು ಸಲ ಒಬ್ಬ ಅನುಭಾವಿ ಹೇಳ್ತಾನೆ, ಇಲ್ಲೆಲ್ಲ ಅಧ್ಯಯನಶೀಲರಾದವರು, ಓದುಗರು ಈ ಮಾತನ್ನು ನೆನಪಿಟ್ಕೋಬೇಕು, ಅಭ್ಯಾಸ ಮಾಡೋರು ಹೇಳಕತ್ತೇನೆ ನಾನು. ಎಂಥ ಮಾತು ಹೇಳ್ತಾನೆ, ಕತ್ತಲಾಯಿತೆಂದು ಅಳುತ್ತ ಕುಳಿತರೆ, ಕತ್ತಲಾಯಿತೆಂದು ಅಳುತ್ತ ಕುಳಿತರೆ ನಕ್ಷತ್ರಗಳನ್ನು ನೋಡುವ ಭಾಗ್ಯವೇ ಇಲ್ಲವಾದೀತು ಮಗನೇ. ಕಷ್ಟವೇ ಬೇಡವೆಂದು ಸುಖದ ಬಾಗಿಲನ್ನು ಮುಚ್ಚಿ ಕುಳಿತಡೆ ಒಳಗೆ ಸುಖದ ಗಾಳಿಯೂ ಬರಲಾರದು ಮಗನೇ. ತೆರೆ ನಿನ್ನ ಎದೆಯ ಕದವ ಅಂತ. ತೆರೆ ನಿನ್ನೆದೆಯ ಕದವ. ಕದ ಮುಚ್ಕೊಂಡು ಕೂತಿಯಲ್ಲ, ಒಳಗ ಗಾಳಿ ಬರಬೇಕು. ಈ ಆಕಾಶವಾಣಿ ಧಾರವಾಡದಾಗ ಒಂದು ಅಡ್ವರ್ಟೈಸ್ ಬರಕತ್ತೈತಿ ಇತ್ತೀಚೆಗೆ. ಮುಂಜಾನೆ ಎದ್ದ ತಕ್ಷಣ ಒಳಗ ಕೂತಿರ್ತಾನೆ, ಇವೆಲ್ಲ ಕರ್ಟನ್ ಹಾಕೊಂಡು. ಕರ್ಟನ್ ಹಾಕೊಂಡು ಯಾಕೆ ಕುಂತಿ ಅಂತ ಕೇಳ್ತಾನೆ ನಾವು. ಇನ್ನೂ ಉದಯ ಆಗಿಲ್ಲ ಸೂರ್ಯ ಅಂತ ನಾವು. ಸೂರ್ಯ ಉದಯ ಆಗನ ಕರ್ಟನ್ ಸರ್ಸು, ಲೈಟ್ ಯಾಕೆ ಉರಿಸ್ತಿ, ಬಿಲ್ ಭಾಳ ಆಕತ್ತೆ ಅಂತ ಹೇಳ್ತಾನೆ. ಕತ್ತಲು ಆಗೈತೆ ಅಂತ ಅಳ್ಕೋತ ಕೂತ್ರ ನಕ್ಷತ್ರ ಯಾವಾಗ ನೋಡ್ಬೇಕವ? ನಕ್ಷತ್ರ ಯಾವಾಗ ನೋಡ್ಬೇಕು? ಯಾವಾಗ ನೋಡ್ಬೇಕು? ನಕ್ಷತ್ರ ನೋಡುವ ಭಾಗ್ಯ ಇಲ್ಲ ಆಗ್ತದೆ. ಕಷ್ಟ ಬರಬಾರ್ದಂತ ಈಗ ಈ ಕುಷ್ಟಗಿ ಸುತ್ತಮುತ್ತಲು ಒಂದು ಬಹಳ ದಿವಸ ಒಂದು ಘಟನಾ ನಡೀತದೆ. ಅದು ಕುಷ್ಟಗಿಯಿಂದ ಆರಂಭ ಆಗ್ತದೆ, ಕುಷ್ಟಗಿ ತಾಲೂಕಿನಿಂದ. ಅದೇನು ಹೇಳೇನು ನಿಮಗೆ? ಅದು ನಾಳೆ ಬಾ ನಾಳೆ ಬಾ ಅಂತ ಒಂದು ಎದ್ದಿತ್ತು, ಒಂದು 20 ವರ್ಷದಿಂದ. ಗೊತ್ತು, ನಿಮ್ಮೂರಿಗೆ ಬಂದಿತ್ತಲ್ಲ ಅದು ನಾಳೆ ಬಾ, ಅದು ಬರ್ತತೆ. ಅದು ಯಾರ್ಯಾರು ನಂಬುತ್ತಾರಲ್ಲ ಅವ್ರ ಮನೆಗೆ ಬರ್ತತೆ ಅದು. ಆದ್ರೆ ನಂದು ಪ್ರಶ್ನೆ ಏನು ಅಂದ್ರೆ, ನೋಡ್ರಿ, ಜಗತ್ತಿನ ಒಳಗೆ ಹಾದಿಯಾಗಿ ಎಳ್ನೀರು ಮಾರ್ತಾನೆ. ನಾವು ಬರಾಗ ಇಲ್ಲಿ ಬಾಗಲಕೋಟದಿಂದ ಬಂದೀವಿ, ಇಷ್ಟು ದೊಡ್ಡ ದೊಡ್ಡ ಎಳ್ನೀರು ಮಾರ್ತಿದ್ದ. ಇಲ್ಲಿ ಎಳಿನೀರು ಸಿಗುತ್ತವೆ ಅಂತ ಬೋರ್ಡ್ ಹಾಕಿಲ್ಲ ನಾವು, ಬೋರ್ಡ್ ಹಾಕಿಲ್ಲ ಎಳಿನೀರು ಮಾರವು. ಯಾವ್ದು ಸರ್ ಕೋಟಿ ಸರ್, ಯಾವುದು ಸತ್ಯದ ಅದಕ್ಕೆ ಬೋರ್ಡ್ ಇಲ್ಲ, ಯಾವ್ದು ಅಸತ್ಯದ ಅದಕ್ಕೆ ಬೋರ್ಡ್ ಅದ. ಇಲ್ಲಿ ಬೀರ್ ಸಿಗುತ್ತದೆ, ಇಲ್ಲಿ ವಿಸ್ಕಿ ಸಿಗುತ್ತದೆ, ಅದಕ್ಕೆ ಬೋರ್ಡ್ ಹಾಕ್ಯಾರ. ಯಾವ್ದು ಮನಿ ಹಾಳು ಮಾಡ್ತತಿ ಅದಕ್ಕೆ ಬೋರ್ಡ್ ಐತಿ, ಯಾವುದು ಆರೋಗ್ಯ ಕೊಡ್ತದ ಅದಕ್ಕೆ ಬೋರ್ಡ್ ಇಲ್ಲ. ಎಂಥ ದುರಂತ ನೋಡಿ, ಎಂಥ ದುರಂತ. ಸೈಕಲ್ ಮ್ಯಾಗ ಒಬ್ಬ ಪೇಪರ್ ಮಾರ್ತಾನೆ, ಮುಂಜಾನೆ ಸಣ್ಣ ಹುಡುಗ ಪೇಪರ್ ವಾರ ಬಂದ ದುಡ್ಡಿನಿಂದ ಟ್ಯೂಷನ್ಗೆ ಹೋಗ್ತಾನೆ. ಅವ್ರ ಅಪ್ಪಗೆ ಇದನ್ನ ಮಾಡ್ತಾನೆ, ಸಹಾಯ ಮಾಡ್ತಾನೆ. ಆ ಹುಡುಗನ ಒಂದ್ ವೇಳೆ ಹಾದ್ಯಾಗ ನಿಲ್ಲಿಸಿ ಕೇಳ್ರಿ, ತಮ್ಮ ಸಣ್ಣ ಮದಿ ನೀ ಯಾಕೆ ದುಡಿಬೇಕು ಅಂದ್ರೆ ಕೈ ಹಿಂಗೆ ಏರಿಸಿ ದುಡಿಬೇಕಲ್ರಿ ಅಂತ ನಾವು ಕೈ ಹಿಂಗೆ ತೋಳಿ ಏರಿಸಿ ಹೇಳ್ತಾನೆ. ದುಡಿಬೇಕನ್ನೋದು ಅವ್ರ ಅಪ್ಪ ಗೊತ್ತಿಲ್ಲ, ಬಿಡಿಸಿ ಕೂತ್ಕೊತಾನೆ ಪಂಚಾಯತಿ ಕಟ್ಟಿಗೆ ಮಂದಿ ಮಾತಾಡ್ಕೊತ. ಹುಡುಗ ಪೇಪರ್ ಹಂಚ್ತದ್ರಿ. ಪೇಪರ್ ಹಂಚವನ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಆಗ್ತಾನೆ, ನೆನಪಿಟ್ಕೊಳ್ಳಿ. ನಮ್ಮೂರಾಗೊಬ್ಬ ನನ್ನ ಕೈಯಾಗ ಓದಿದ ಹುಡುಗವ ರಮೇಶ್. ಹುಡುಗ ಏಕವಚನ ಬಳಸಬಾರ್ದು ಈಗ ನಾನು. ರಮೇಶ್ ಕೋಲಾರ್ ಅಂತ ಹೇಳಿ ಹಳೆಯ ಪೇಪರ್ಗಳೆಲ್ಲ ಕೂಡಿಸಿ ಅಧ್ಯಯನ ಮಾಡಿದ. ಹಳೆ ಪೇಪರ್ ಜಾತ್ರೆಯಾಗ ಕಾಯಿ ಕರ್ಪೂರ ಮುಂದೊಂದು ಬುಟ್ಟಿ ಕಟ್ಕೊಂಡು ಕಾಯಿ ಕರ್ಪೂರ ಮಾರ್ತಾರ ಜಾತ್ರೆ ಒಳಗೆ, ಉತ್ತತ್ತಿ, ಅದನ್ನು ಮಾರಾಟ ಮಾಡಿದವು. ಮನೆ ಹಾಲು ಹಾಕಿದ ಹುಡುಗ 2015-16 ಸಮಯದಲ್ಲಿ KS ಪರೀಕ್ಷೆಯಲ್ಲಿ ಕರ್ನಾಟಕಕ್ಕೆ 2ನೇ ರ್ಯಾಂಕ್ ಬಂದ. ಕರ್ನಾಟಕಕ್ಕೆ ಇವತ್ತು ಬಾಗಲಕೋಟದಲ್ಲಿ ಏನ್ರಿ ಹಿರಿಯ ಉನ್ನತ ಅಧಿಕಾರಿ ಕೆಲಸ ಮಾಡ್ತಾನೆ ನೋಡಿ. ತಾಯಂದಿರೇ, ನಾವು ಬರೀ ಕತ್ಲ ಬಡತನ ಅಂತ ಹೇಳ್ಕೊತ ಕೂಡಬಾರ್ದು. ಸ್ವಲ್ಪ ಹೊರಗಡೆ ಬರಕ್ಕೆ ಶುರು ಮಾಡಬೇಕು. ಪುರಾಣ ಹೆಂಗಾಗೈತಿ ಅಂತ ನಿಮ್ಮ ಮನ್ಯಾಗ ಕುಂತು ಕೇಳಬಾರ್ದು. ನೀವು ಮನ್ಯಾಗ ಕುಂತು ಕೇಳಿದ್ರೆ ನಿಮ್ಮದ ಒಂದು ಪುರಾಣ, ನಿಮ್ಮದ ಪುರಾಣ, ನಿಮ್ಮ ಅಜ್ಜಿದು ನಿಮ್ಮ ಅಜ್ಜಂದು ಆಗೈತೆ, ನಿಮ್ಮದ ಒಂದು ಪುರಾಣ. ಹೊಸ ಪುರಾಣ ಯಾವಾಗಿನ ನಿಮ್ಮ ಪುರಾಣ, ಮನಿ ಪುರಾಣ ಆತು ಈ ಪುರಾಣ. ಅದಕ್ಕೆ ದಶಗಣ ಶಿಂಗಿದೇವ ಅಂತಾನ. ಸತಿ ಸುತ ಮಾತಾ ಪಿತರಿಗೆಂದಳು ಪಿದೆನಾದಳೆ ನಿಮ್ಮಾನೆ ಕಂಡಯ್ಯ ಅಂತ ಹೇಳ್ತಾನೆ. ನಾನು ಹೆಂಡತಿ ಮಕ್ಕಳ ಸಲುವಾಗಿ ಸಾಯೋದಿಲ್ಲ, ನಾನು ಗುರುವಿನ ಸಲುವಾಗಿ ದೇವರ ಸಲುವಾಗಿ ಸಾಯ್ತೀನಿ ಅಂತಾನೆ. ಹಂಗ ಇಲ್ಲೇ ಶಿವಪೂಜಾರ್ಯ ಅಂತ ಹೇಳಿ ಒಬ್ಬ ಮಹೇಶ್ವರನಿದ್ದ. ಅವನಿಗೆ ಹಾಲ್ಕೆರಿ ಮಠದೊಳಗ ಕೆಲಸ ಮಾಡಬೇಕು, ಅನ್ನದಾನ ಶಿವಿಗಳ ಸೇವಾ ಮಾಡ್ಬೇಕಂತ ಅವಾಗ ಬಡತನ ಕಾಡ್ತಿತ್ತು.
ಈಗ ನಿಮ್ಮ ಭಾಗದಾಗ ಒಂದು ಗಾದಿ ಮಾತು ಐತಿ, ಗೊತ್ತೈತಿ ಗಾದಿ ಮಾತು? ಹಿಂಗೇನ ಒದ್ರ ನಡ, ಅದು ನನಗೆ ಬರುವಲ್ತದ, ಒದ್ರ ನಡ ಸರಿ ಆತಂತ. ಗಂಡು ಸಿಟ್ಟಿಗೇರಿ ಒದ್ದಂತ ನಡ ಹಿಡಿದು ತಕ್ಕಿದು ಮುಂಜಾನಿಂದ ಸರಿಯಾಗಿತ್ತಂತ. ಹಂಗೆ ಆದದ್ದು ಒಮ್ಮೆಮ್ಮೆ ಒಳ್ಳೇದಕ್ಕಾಗ್ತದೆ, ಆದದ್ದು ಒಮ್ಮೆಮ್ಮೆ ಒಳ್ಳೇದಕ್ಕಾಗ್ತದೆ, ಒಮ್ಮೆಮ್ಮೆ ಒಳ್ಳೇದಕ್ಕಾಗ್ತದೆ. ಗೊತ್ತಿಲ್ಲ ಯಾವ ಸಮಯದೊಳಗೆ ಹೆಂಗೆ ನಡೀತದ ಗೊತ್ತಿಲ್ಲ. ಅದೃಷ್ಟ ಅನ್ನೋದು ಸಾಮಾನ್ಯ ಇರೋದಿಲ್ಲ, ಅದೃಷ್ಟ ಅನ್ನೋದು ಸಾಮಾನ್ಯ ಇರೋದಿಲ್ಲ. ಈ ಶಿವಪೂಜಾರನಿಗೆ ಮಡದಿ ಮಕ್ಕಳು ಒಂದ ದಿವಸ ತೀರ್ಕೊಂಡ್ಬಿಟ್ರು, ಊರ್ ಮಂದೆಲ್ಲ ಆಳಾಕ್ ಶುರುವಾತು. 3 ಹೊತ್ತು ಲಿಂಗ ಪೂಜೆ ಮಾಡ್ಕೊತಾನ, ಬರೀ ಅನ್ನದಾನಿ ಅನ್ನದಾನಿ ಅಂತಾನ. ಇವನ್ ಹೆಂಡತಿ ಮಕ್ಕಳು ಸತ್ತು ಹೋದ್ರದ್ದು ಊರ್ ಮಂದಿ ಆಳಾಕ್ ಶುರುವಾತು. ಇವನ್ ನಗಾಕತ್ತಿದಂತ. ಯಾಕೋ ಅಂದ್ರಂತ, ಅನ್ನದಾನಿ ಶಿವಿಗಳ ಸೇವಾ ಮಾಡಕ್ ನನಗೆ ಅವಕಾಶ ಸಿಕ್ತಂದಂತ. ನಿಮಗೆ ಅನಿಸ್ಬೋದು ಮನಸ್ಸಿನಾಗ, ಹುಚ್ಚಲ್ರಿ ಅವ ಅಂತ. ಹೌದು, ಅವ ಹುಚ್ಚ, ನೀವು ಶಾನ್ಯಾರ. ಅವ ಹುಚ್ಚದಾನಂತ ಅವನ ಇತಿಹಾಸ ಒಳಗೆ ಬಂದದ. ಹುಚ್ಚನಾಗಿರಬೇಕು ಜನರ ಕಣ್ಣಿನಲ್ಲಿ, ಜನರ ಕಣ್ಣಿನೊಳಗೆ ಹುಚ್ಚಿದ್ದ. ಬಾಗಲಕೋಟದಾಗ ಒಬ್ಬ ಲಡ್ಡು ಮುತ್ತೆ ಹತ್ತಿದ್ದ, ಅವನು ಸಿನಿಮಾ ಆಗೈತೆ, ನಂದು ನಿಂದು ಆಗೈತೇನ? ರಕ್ತ ಇದು ನಮ್ಮ ದೇಹದಲ್ಲೆಲ್ಲ ಸಂಚರಿಸಿ ಪೋಷಕಾಂಶಗಳನ್ನು ಎಲ್ಲ ಅಂಗಗಳಿಗೂ ತಲುಪಿಸುವ ಅಂಚೆಕಾರ. ಇಂದಿನ ದಿನಗಳಲ್ಲಿ ದೇಹದ ವಿವಿಧ ಅಂಗಗಳನ್ನು ತಂತ್ರಜ್ಞಾನದ ಮುಖಾಂತರ ಕೃತಕವಾಗಿ ಸೃಷ್ಟಿಸಬಹುದು. ಆದರೆ ರಕ್ತ ಸೃಷ್ಟಿಯಾಗುವುದು ಜೀವಿಯ ದೇಹದಲ್ಲಿ ಮಾತ್ರ. ರಕ್ತದ ಸೃಷ್ಟಿಗೆ ಯಾವುದೇ ಪರ್ಯಾಯಗಳಿಲ್ಲ. ತಲಸೇಮಿಯಾ, ಸಿಕಲ್ ಸೆಲ್, ಬ್ಲಡ್ ಕ್ಯಾನ್ಸರ್ನಂತಹ ರಕ್ತ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ, ಗರ್ಭಿಣಿ ಮಹಿಳೆಯರಿಗೆ, ತುರ್ತು ಶಸ್ತ್ರಚಿಕಿತ್ಸೆಗೆ ಒಳಗಾಗುವವರಿಗೆ ಆರೋಗ್ಯವಂತ ರಕ್ತದ ಅಗತ್ಯ ಬಹಳ ಹೆಚ್ಚಿದೆ. ಈ ರೀತಿಯ ತುರ್ತು ಸಂದರ್ಭಗಳಲ್ಲಿ ದೇಹಕ್ಕೆ ರಕ್ತದ ಅವಶ್ಯಕತೆ ಎದುರಾದಾಗ ಅದನ್ನು ಪೂರೈಸಲು ಸಾಧ್ಯವಾಗುವುದು ರಕ್ತದಾನದಿಂದ ಮಾತ್ರ. ಹೀಗಾಗಿಯೇ ರಕ್ತದಾನವು ಶ್ರೇಷ್ಠ ದಾನ ಎನಿಸಿದೆ. ಕರ್ನಾಟಕ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್, ರೋಟರಿ ಸೌತ್ ಪರೇಡ್, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್, ಕೊರೋನಾ ವಾರಿಯರ್ಸ್ ಆಫ್ ಬನಶಂಕರಿ ಹಾಗೂ ಯೂತ್ ಫಾರ್ ಪರಿವರ್ತನ್ ಆಯೋಜಿಸಿದ್ದ ಈ ರಕ್ತದಾನ ಶಿಬಿರದ ಬಗ್ಗೆ ರೆಡ್ ಕ್ರಾಸ್ನ ರಕ್ತದಾನ ಕಾರ್ಯಕ್ರಮದ ರಾಜ್ಯ ಮಟ್ಟದ ಸಂಯೋಜಕರಾದ ಡಾಕ್ಟರ್ ರಾಜು ಚಂದ್ರಶೇಖರ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಹೀಗೆ: ರಕ್ತವನ್ನ ಯಾವುದೇ ಒಂದು ಕಾರ್ಖಾನೆಯಲ್ಲಿ ತಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಒಬ್ಬ ಆರೋಗ್ಯವಂತ ವ್ಯಕ್ತಿ ರಕ್ತದಾನ ಮಾಡಿ ಒಂದು ಮಾನವೀಯತೆಯ ದೃಷ್ಟಿಯ ಹಿನ್ನೆಲೆಯಲ್ಲಿ ನಾವು ಇವತ್ತು ರೋಗಿಗಳಿಗೆ ರಕ್ತವನ್ನ ಪೂರೈಸತಕ್ಕಂತ ಒಂದು ಕೆಲಸವನ್ನ ಮಾಡಬಹುದು. ಆನಂದ್ ರಾಮಚಂದ್ರ ಅವರು ಮನುಷ್ಯತ್ವದ ದೃಷ್ಟಿಯಿಂದ ರಕ್ತದಾನವು ಮಹತ್ವದ್ದಾಗಿದೆ ಎಂದು ಹೇಳಿ ರಕ್ತದಾನ ಶಿಬಿರದ ಬಗ್ಗೆ ತಿಳಿಸಿತು. ಧನ್ಯವಾದಗಳು. ರಕ್ತದಾನದ ಬಗ್ಗೆ ಇರುವ ಊಹಾಪೋಹಗಳ ಬಗ್ಗೆ ಯಾವುದೇ ತಪ್ಪು ಕಲ್ಪನೆ ಬೇಡ. ರಕ್ತದಾನವು ಆರೋಗ್ಯಕ್ಕೆ ಪೂರಕವಾದದ್ದು ಎಂದವರು ರಕ್ತದಾನಿಯಾದ ಕಲ್ಯಾಣ 4-5 ಜನಕ್ಕೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ನಮ್ಮ ಸ್ನೇಹಿತರು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಬಂದು ಕೊಡಿ ಅಂತ. ಥ್ಯಾಂಕ್ ಯು. ಹಿಂದೂಸ್ತಾನ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಯ ಸ್ಟೇಟ್ ಟ್ರೈನಿಂಗ್ ಕಮಿಷನರ್ ಆದ ಸುರೇಶ್ ಅವರು ರಕ್ತದಾನಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು. ರೆಡ್ ಕ್ರಾಸ್ನವರು ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನ ಮಾಡಿ ತುಂಬಾ ಜನಗಳಿಗೆ ಒಳ್ಳೆಯದನ್ನ ಮಾಡ್ತಿದ್ದಾರೆ. ನಿಜಕ್ಕೂ ಸಮಾಜಕ್ಕೆ ಒಳ್ಳೇದಿದು. ಬ್ಲಡ್ ನಿಜಕ್ಕೂ ಎಲ್ಲ ಜನಗಳಿಗೆ ಅವಶ್ಯಕತೆ ಇದೆ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹಿಂದೂಸ್ತಾನ್ ಸ್ಕೌಟ್ ಪರವಾಗಿ ಅವ್ರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಚೇರ್ಮನ್ ಇವ್ರ ಪರವಾಗಿಯೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಡೆಯಲಾಗುವುದು. ಆರೋಗ್ಯವಂತರಾದ ನಿಮ್ಮ ಒಂದು ರಕ್ತದಾನ 3 ಜೀವಗಳನ್ನು ಉಳಿಸಬಲ್ಲದು. ಯೋಚಿಸಿ, ನಿಮ್ಮ ರಕ್ತದಾನ ಪಡೆಯುವವರಿಗೆ ಜೀವವನ್ನು ನೀಡಿದರೆ ನಿಮಗೆ ಅಪರಿಮಿತ ತೃಪ್ತಿ ದೊರಕುವುದು. ರಕ್ತದಾನ ಮಾಡಿ, ಜೀವ ಉಳಿಸಿ. ಏನಯ್ಯ ತಲೆ ಎಲ್ಲ ಮಾತಾಡ್ತೀಯ, ದುಡ್ಡು ಕೊಡಲ್ವಾ? ಹಾಕಲ್ಲ ಸರ್, ನಮಗ್ ಲಾಸ್ ಆದ್ರೂ ಪರವಾಗಿಲ್ಲ. ಇವತ್ತು ಸಮಾಜದಲ್ಲಿ ಹೆಲ್ಮೆಟ್ ಹಾಕ್ತೆ ಎಷ್ಟೋ ಜನ ಬಿದ್ದು ಅವ್ರು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ಅಲ್ಲದೆ ಅವ್ರ ಮನೆಯನ್ನೆಲ್ಲ ಬೀದಿ ಪಾಲ್ ಮಾಡಿದ್ದಾರೆ. ಹೆಲ್ಮೆಟ್ ಹಾಕೊಳ್ಳದೆ ಇದ್ರೆ ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಹಾಕಲ್ಲ ಸರ್. ಈ ಆಂದೋಲನ ಇಲ್ಲಿಂದನೇ ಶುರುವಾಗ್ಲಿ. ನಿಮ್ ಮಾತು ಕೇಳಿ ತುಂಬಾ ಖುಷಿ ಆಯ್ತು ಸರ್. ಇವತ್ತು ಪೊಲೀಸ್ನವರು ಹೆಲ್ಮೆಟ್ ಹಾಕಳಿ ಅಂತ ಬಡ್ಕೊಳ್ತಾರೆ.
ಸಾಲ್ದು ಅಂತ ದಂಡ ಹಾಕಿ ಬುದ್ಧಿನೂ ಕಲಿಸ್ತಾರೆ, ಆದ್ರೂ ನಮ್ ಜನ ಹೆಲ್ಮೆಟ್ ಹಾಕಲ್ಲ. ಆದ್ರೆ ನೀವು ತಗೊಂಡಿದ್ರಲ್ಲ ಈ ನಿರ್ಧಾರ, ಇದೇ ತರ ಎಲ್ಲಾ ಪೆಟ್ರೋಲ್ ಬಂಕ್ ಅವರು ತಗೊಂಡ್ರೆ ನಮ್ ಜನ ಖಂಡಿತವಾಗಿ ಹೆಲ್ಮೆಟ್ ಹಾಕ್ತಾರೆ ಸರ್. ಅವ್ರ ಮನೆಯವರು ಕೂಡ ನೆಮ್ಮದಿಯಾಗಿರ್ತಾರೆ. ಸಾರೇ ಜಹಾಂ ಸೆ ಅಚ್ಚಾ